ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಶು ಆಚಾರ್ಯ. ಇವತ್ತಿನ ರೆಸಿಪಿ ಬಂದು ಹಸಿರು ಬಟಾಣಿಯ ಬಾಜಿ. ಇದನ್ನು ನಾವು ಸಾಂಬಾರು ಕೂಡ ಮಾಡ್ಕೋಬೋದು. ಒಂದೇ ರೆಸಿಪಿಲೇ ಎರಡು ರೀತಿಯ ಟೆಕ್ನಿಕ್ಕನ್ನು ನಾನು ಹೇಳ್ಕೊಡ್ತೀನಿ. ನೈಟ್ ನಾನು ಹಸಿರು ಬಟಾಣಿನ ಏನು ಮಾಡಿದ್ದೀನಿ, ನೆನೆ ಹಾಕಿಟ್ಟಿದ್ದೆ. ಇದನ್ನು ನಾನು ಸಪ್ರೇಟಾಗಿ ತೆಗೆದುಕೊಳ್ತಾ ಇದ್ದೀನಿ. ಆಮೇಲೆ 3 ಆಲೂಗಡ್ಡೆನ ಮೀಡಿಯಮಾಗಿ ಹೆಚ್ಕೊಂಡಿದ್ದೀನಿ. 2 ಈರುಳ್ಳಿ ಮತ್ತು 3 ಟೊಮೆಟೊವನ್ನು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಹಸಿರು ಬಟಾಣಿಯನ್ನು ನಾನು ನೆನೆ ಹಾಕ್ಕೊಂಡಿದ್ನಲ್ಲ, ಅದನ್ನು ಸಪ್ರೇಟಾಗಿ ಅದೊಂದನ್ನೇ ನಾನೇನು ಮಾಡ್ತಾಯಿದ್ದೀನಿ, ಒಂದು 4 ವಿಸಿಲನ್ನು ಕೂಗಿಸಿ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೋತೀನಿ. ಆ ನೀರನ್ನು ಅದರಲ್ಲೇ ಇಟ್ಟಿರ್ತೀನಿ. ಆಮೇಲೆ ಟೊಮೆಟೊ ಮತ್ತು ಈರುಳ್ಳಿ, ಆ ಉಳಿದಿರೋ ನೀರಲ್ಲಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಮಾತ್ರ ಹಾಕಿ ಮತ್ತು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಒಂದು 3 ವಿಸಿಲ್ ಕೂಗಿಸ್ಕೊತೀನಿ. ಆಮೇಲೆ ಟೊಮೆಟೊ ಈರುಳ್ಳಿ ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಬಟಾಣಿ ಮತ್ತು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಆಲೂಗಡ್ಡೆ ಬೇಗ ಬೆಂದುಬಿಡತ್ತೆ, ಆಮೇಲೆ ತಿನ್ನೋದಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ ಇವನ್ನು 4 ಐಟಮ್ನ ನಾನು ಏನು ಮಾಡ್ತಾಯಿದ್ದೀನಿ, ಇವಾಗ ಇನ್ನೊಮ್ಮೆ ಕುಕ್ಕರ್ಗೆ ಹಾಕಿ ಒಂದು 2 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಆಮೇಲೆ ಬೆಂದಿರುವಂಥ ತರಕಾರಿಗೆ ಎಷ್ಟು ರುಚಿಗೆ ಬೇಕು ಉಪ್ಪು ಅಷ್ಟು ಹಾಕಿ ಅದನ್ನು ಒಂದು 5 ನಿಮಿಷ ಬೇಯೋಕ್ಕೆ ಬಿಡ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ತೀನಿ. ಈ ಕಡೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾನು ಮಸಾಲೆ ರುಬ್ಬೋದಕ್ಕೆ ಅಂತ ಒಂದು ತೆಂಗಿನಕಾಯಿ ತುರಿ, ಒಂದು ಕಡಿನ, ಆಮೇಲೆ ಒಣಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಬಡೆ ಸೊಪ್ಪು, ಸಾಸಿವೆ, ಮೆಂತೆ. ಕೊತ್ತಂಬರಿ ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಬಡೆ ಸೊಪ್ಪು, ಮೆಂತೆ, ಸಾಸಿವೆ ಅದು ನಾನು ಒಂದು ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಗರಂ ಮಸಾಲೆ ಸಾಮಗ್ರಿನ ಒಂದು ಸ್ವಲ್ಪ 1 ಇಂಚಷ್ಟು ತೊಗೊಂಡಿದ್ದೀನಿ. ಅದನ್ನೆಲ್ಲ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡು, ಅಂದರೆ ಒಂದು ಸ್ವಲ್ಪ ಶೇಂಗಾ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡಿಕೊಂಡು ಅದನ್ನು ರುಬ್ಬಿಟ್ಕೋತಾ ಇದ್ದೀನಿ. ಆಮೇಲೆ ಬೇಯಿಸಿರುವಂತಹ ವೆಜಿಟೇಬಲ್ಗೆ ಈ ರುಬ್ಬಿರೋಂಥ ಮಸಾಲೆನ ಹಾಕಿ ನಾನು ಬಾಜಿ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಕುದ್ದಿರುವಂತಹ ಈ ಹಸಿರು ಬಟಾಣಿ ಬಾಜಿ ರೆಡಿಯಾಗಿದೆ. ಇದನ್ನು ನಾವು ಮುದ್ದೆ ಜೊತೆ, ಪೂರಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ, ಇಡ್ಲಿ ಜೊತೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಯಾವುದೇ ರೀತಿಯಂಥ ಆರೋಗ್ಯ ಹಾನಿಯಾಗುವಂಥ ಯಾವುದೇ ಐಟಮ್ಸ್ನ ನಾನು ಇಲ್ಲಿ ಬಳಸಿಲ್ಲ. ಎಲ್ಲ ಮನೆಯಲ್ಲೇ ನ್ಯಾಚುರಲಾಗಿ ಸಿಗುವಂಥದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.